ಕಾಗವಾಡ ಮತಕ್ಷೇತ್ರದಲ್ಲಿ ಶಾಸಕ ರಾಜು ಕಾಗೆ ಅವರು ಸಾಕಷ್ಟು ರಸ್ತೆ ಕಾಮಗಾರಿಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ತಂದು ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ. ಆದರೆ ಕೆಲವು ಗುತ್ತಿಗೆದಾರರು ತಮ್ಮ ಮನಸ್ಸು ಇಚ್ಛೆಯಂತೆ ರಸ್ತೆ ಕಾಮಗಾರಿ ಮಾಡಿ ಕೈ ತೊಳೆಯುವ ಪ್ರಯತ್ನ ಮಾಡಿ ಕೆಲಸ ಮುಗಿಸಿದ್ದಾರೆ. ಇದೀಗ ಕಿತ್ತೂರು ಕರ್ನಾಟಕ ಸೇನೆಯ ಜಿಲ್ಲಾ ಉಪಾಧ್ಯಕ್ಷರ ಸಾವ್ಕಾರ್ ಬಸ್ತೇವಾಡಿ ಮಂಗಾವತಿ ಕಾಗವಾಡ ರಸ್ತೆಯ ಕಾಮಗಾರಿಯ ಅಸಲಿ ಮುಖ ತೋರಿಸುವ ಮುಖಾಂತರ ಗುತ್ತಿಗೆದಾರರಿಗೆ ಚಳಿ ಬಿಡಿಸಿದ್ದಾರೆ. ಕೆಲವು ದಿನಗಳ ಹಿಂದಷ್ಟೇ ಈ ರಸ್ತೆ ಕಾಮಗಾರಿ ಆಗಿದ್ದು ಇದೀಗ ಕಿತ್ತು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೀಗ ಸಂಬಂಧಪಟ್ಟಂತ ಇಲಾಖೆ ಎಚ್ಚೆತ್ತುಕೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದೆಂದು ಸಾವ್ಕಾರ್ ಅವರು ಹೇಳಿದ್ದಾರೆ. ಈ ಸಮಸ್ಯೆಯನ್ನು ಅರಿತ ಶಾಸಕ ರಾಜು ಕಾಗೆ ತಕ್ಷಣ ಡಾಂಬಾರೀಕರಣಕ್ಕೆ ಆದೇಶ ಹೊರಡಿಸಿದ್ದಾರೆ. ಇನ್ನು ಪಂಚಾಯತ್ ರಾಜ್ ಇಲಾಖೆಯ ಇಒ ವೀರಣ್ಣ ವಾಲಿ ಸ್ಥಳಕ್ಕೆ ಭೇಟಿ ನೀಡಿ ಕಳಪೆ ಗುಣಮಟ್ಟ ಕಾಮಗಾರಿ ಮಾಡಿದ ಗುತ್ತಿಗೆದಾರನಿಗೆ ನೋಟಿಸ್ ನೀಡಿದ್ದೇವೆ ಎಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ. ಕಾಗವಾಡದಿಂದ ಚುಗೂಳು ಗ್ರಾಮಕ್ಕೆ ಹೋಗುವಂತ ಮಂಗಾವತಿ ರಸ್ತೆ ಪೂರ್ಣ ಕಳಪೆ ಕಾಮಗಾರಿ ಆಗಿದ್ದು ಸರ್ಕಾರದ ತುಂಬ ಹಣವನ್ನು ಉಪಯೋಗಿಸಿ ಗುತ್ತಿಗೆದಾರರು ಪೂರ್ಣ ಕಳಪೆ ಕಾಮಗಾರಿ ಮಾಡಿರುವ ದೃಶ್ಯ ಕಂಡು ಬಂದಿರುತ್ತದೆ. ಇದಕ್ಕಾಗಿ ಕಿತ್ತೂರು ಕರ್ನಾಟಕ ಸೇನೆಯ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರಾದ ನಾನು ಶ್ರೀ ಸಾವ್ಕಾರ್ ಬಸ್ತೇವಾಡಿ ಅವರು ಇಲ್ಲಿ ತಮಗೆ ರಸ್ತೆಯ ವ್ಯವಸ್ಥೆಯನ್ನು ತೋರಿಸುತ್ತೇನೆ. ಇದು ನೋಡಿ, ಅಧಿಕಾರಿಗಳು ತಮಗೆ ಕೊಟ್ಟಂತಹ ಕಮಿಷನ್ ತಗೊಂಡು ರಸ್ತೆ ಯಾವ ಕ್ವಾಲಿಟಿಯಲ್ಲಿ ಆಗಿರುತ್ತದೆ ಎಂದು ನೋಡ್ತಾ ಇಲ್ಲ. ಅದಕ್ಕಾಗಿ ಕಿತ್ತೂರು ಕರ್ನಾಟಕ ಸೇನೆಯು ಇದನ್ನು ಖಂಡಿಸಿ ಉಗ್ರ ಪ್ರತಿಭಟನೆ ಮಾಡುತ್ತದೆ ಎಂದು ಈ ಗುತ್ತಿಗೆದಾರರಿಗೆ ಹಾಗೂ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಇಲ್ಲಿ ಒಂದು ಸ್ಥಳದಲ್ಲಿ